ನಮಸ್ತೆ. ನಮಸ್ತೆ. ಪರಿಚಯ ಮಾಡ್ಕೊಡಿ ತಮ್ಮದು ಮಾಗಡಿ ತಾಲೂಕು, ಮಾಡಗೋಡು ಹೋಬಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಅಜ್ನಳ್ಳಿ ಗೊಲ್ರಟ್ಟಿ ಸರ್. ಅಜ್ನಳ್ಳಿ ಗೊಲ್ರಟ್ಟಿ ಫೇಮಸ್ ಆಗಿದ್ದು ಯಾದವ್ ಕಿಂಗಿಂದ ಫೇಮಸ್ ಆಗಿದ್ದು ಸರ್. ಯಾದವ್ ಕಿಂಗ್ ಈಗ ಮಳವಳ್ಳಿ ಬೋರೆಗೋಡು ಕೊಟ್ಕಟ್ಟು ಇದು ಬಾಟಚಂದ್ರಣ್ಣ ಹತ್ತವಿಂದ ಹಾಕೊಂಬಂದಿ ಸರ್. ಎಷ್ಟು ದಿನ ಆಯ್ತು ಅಣ್ಣ ಹಾಕೊಂಬಂದು ಇವತ್ತಿಗೆ 16-17 ದಿನ ಸರ್. 17 ದಿನ ಆಯ್ತು. 17 ದಿನ ಆಯ್ತು ಸರ್. ಇನ್ನೂ ಅಲ್ಲಾಗಿಲ್ಲ ಓರಿ? ಅಲ್ಲಾಗಿಲ್ಲ ಸರ್. ಅಲ್ಲಾಗಿಲ್ಲ 2 ವರ್ಷ ಆಗಿಲ್ಲ ಹಂಗಾರೆ? 2 ವರ್ಷ ಆಗಿಲ್ಲ ಸರ್. 2 ವರ್ಷ ಹೆಚ್ಚು ಕಮ್ಮಿ 2 ವರ್ಷ ಹಿಂದೆ ಮುಂದೆ ಜಾಸ್ತಿ ಆಗೈತೆ ಕಮ್ಮಿ ಆಗೈತೆ ಗೊತ್ತಿಲ್ಲ, ನಮ್ಗೆ ಡೇಟ್ ಗೊತ್ತಿಲ್ಲ. 2 ವರ್ಷ ಇಡಬಲ್ಲ. ಒಳ್ಳೆ ಓರಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಾ. ಯಾವ ಬ್ಲಡ್ ಲೈನ್ ಇದು ಸರ್? ಇದು ಉಳ್ಳಿ ಚಿಕ್ಕಣ್ಣ ಓರಿ ಬ್ಲಡ್ ಲೈನು. ಅಣ್ಣ ಓರಿ ಹೊಸ ಓರಿ ತಂದಿದ್ದೀರಾ. ನಿಮ್ಮ ಮನೇಲಿ ಯಾದವ್ ಕಿಂಗ್ ಬಂದು ಒಂದು 7 ವರ್ಷದಿಂದ ಇತ್ತು. ಒಂದು 7 ವರ್ಷದಿಂದ ನಿಮ್ಮ ಮನೇಲೇನೆ ಇದ್ದು ಒಳ್ಳೆ ಹೆಸರು ಮಾಡ್ಕೊಂಡು ಈ ಸುತ್ತಮುತ್ತಲಿ ಯಾದವ್ ಕಿಂಗ್ ಅಂತ ಒಳ್ಳೊಳ್ಳೆ ಕರುಗಳು ಹುಟ್ಟಿದ್ರು ಯಾದವ್ ಕಿಂಗ್ಗೆ. ಇವತ್ತು ಬೋರೆಗೋಡು ತಗೊಂಡೋಗಿದ್ದಾರೆ. ಸರ್. ಆ ಓರಿ ಹೊಡೆಯುವಂಥ ಓರಿನ ತರಬೇಕು ಅಂತ ನೀವು ಸುತ್ತಾಡಿದ್ರಿ, ಗೊತ್ತಾಯ್ತು ವಿಚಾರ. ಸರ್ ಕೊಡಲ್ಲ ಅಂತ ಇದು ಮಾಡ್ದು, ಯಾರಿಗೂ ವ್ಯಾಪಾರ ಹೇಳಿರಲಿಲ್ಲ. ಬೋರೆಗೌಡರು ಫೋನ್ ಮಾಡಿದ್ರು, ಮೊನ್ನೆ ನೀವು ವಿಡಿಯೋ ಮಾಡಿದಾಗ ನೋಡಿದ್ರಂತೆ. ಅದು ಇದು ಮಾಡ್ಕೊಂಡು ಕೇಳಿದ್ರು, ಕೊಡಲ್ಲ ಅಂದೆ. ಆಮೇಲೆ ಬೇಕೇ ಬೇಕು ಓರಿ ಅಂತ ಇದು ಮಾಡಿದ್ರು. ತಿರ್ಗಾ ಮಾರನೇ ದಿನಕ್ಕೆ ಹೇಳ್ತೀನಿ ಯಾವ್ದು ಅಂತ ಹೇಳಿದೆ. ರಕ್ಷಿತಣ್ಣವ್ರನ್ನ ಕರ್ಕೊಂಡು 5 ಗಂಟೆ ಟೈಮಲ್ಲಿ ಬಂದ್ಬಿಟ್ರು. ಕೊಡಲ್ಲ ಅಂತ ಅಂದೆ. ಏನು ಮಾಡ್ರು ಬಿಡಲಿಲ್ಲ. ಓರಿ 4 ಲಕ್ಷಕ್ಕೆ ವ್ಯಾಪಾರ ಆಯಿತು. ಕೊಟ್ಮೇಲೆ ನಮ್ಮ ಅಪ್ಪರ ಹೆಸರು ಮಾಡಿರೋದು ನಮ್ಮ ಅಪ್ಪರು ತಂದಿದ್ರು. ಈ ಕೆಲವ್ರು ಜನ ಕರಿಯಪ್ಪರು ತಂದಿರು ಮಾರ್ಕೊಂಡ ಇನ್ನು ಓರಿ ತರಲ್ಲ, ಅವನು ಇರೋವನೇ ಬಿಟ್ಕೊಂತಾನೆ, ದುಡ್ಡು ಮಡಿಕಂತಾನೆ. ಇನ್ನು ಆ ಕೆಲಸ ಇವನ್ ಕೈಲಿ ಆಯ್ತದ ಅಂತ ಮಾತಾಡಿದ್ರು. ಅದು ನನ್ನ ಕಿವಿಗೆ ಹೋಗಂದ್ರು. ಆದ್ರೂ ಅಲ್ಲಿ ಆ ದುಡ್ಡೆಲ್ಲ ಆಗೋರು ಆಗಲಿ ಇನ್ನೂ 1 ಲಕ್ಷ ಕೈಯಿಂದ ಆದ್ರೂ ಒಳ್ಳೆ ಓರಿನ ತಗೋಬೇಕು ಅಂದ್ಬಿಟ್ಟು 2 ದಿನ ತಿರುಗಿ ಈ ಓರಿ ಇಷ್ಟ ಆಯ್ತು, ತಗೋಬೇಕು ಅನಿಸ್ತು, ತಗೊಬಂದಿ ಸರ್. ಒಳ್ಳೆ ಓರಿನ ಸೆಲೆಕ್ಟ್ ಮಾಡಿದ್ದೀರಾ? ಒಳ್ಳೆ ಓರಿನ ಸೆಲೆಕ್ಟ್ ಮಾಡಿ. ಈ ಓರಿ ನೀವು ತಗೋಬೇಕಾದ್ರೆ ಫಸ್ಟ್ ನೀವು ಈ ಓರಿಲಿ ಏನೇನು ನೋಡಿರಿ ಅಣ್ಣ? ಯಾವ ಕುಲಗಳನ್ನ ನೋಡಿ ಇಷ್ಟಪಟ್ರಿ ನೀವು? ಸರ್ ಓರಿ ತಗೋಬೇಕು ಅಂದ್ರೆ ಗೆಣ್ಣು ಚೆನ್ನಾಗಿ ಬಿಟ್ಟಿತ್ತು, ಲೈನ್ತು ಚೆನ್ನಾಗಿತ್ತು. ಓರಿ ಮಕ್ಕಳ ಜಾಗ ಚಂದ, ಎಡೆನಾಮ, ಕುತ್ಕೆ, ತಿಗ ಜಾತಿ ಎಲ್ಲ ನೋಡಿ ಈ ಯಾದವ ಕಿಂಗ್ಕಿಂತ ಇನ್ನೂ ಹೆಚ್ಚಾಗೈತಲ್ವಾ ಅನ್ಕಟ್ಟು ಉದ್ದಪ್ಪನ ಐತೆ. ಕರುಗಳಿಗೆ ಬೀಸ್ಬೇಕು ಓರಿ ಏನಾದ್ರು, ಅದಕ್ಕೆ ಕರುಗಳು ಜ್ವರ ಕೊಡ್ತೇವೆ ಅನ್ಕಟ್ಟು ಜ್ವರಾಗಿರೋ ಓರಿನೇ ತಗೊಂಡಿ ಸರ್. ಹಾಲಲ್ಲ ಆಗಿದೆ, ಇನ್ನೂ ಅಲ್ಲಾಗಿಲ್ಲ ಸಾಲಲ್ಲ ಈ ಮಟ್ಟದಲ್ಲಿ ಇದೆ. 4 6 ಬಂದ್ರೆ ತುಂಬಾ ದೊಡ್ಡೋರಿ ಆಗುತ್ತೆ. ತುಂಬಾ ದೊಡ್ಡದಾಯ್ತು ಸರ್. ಈಗ ಸರ್ ಹಾಲಲ್ಲ ಈಗ ನಮ್ಮ ಓರಿ ಯಾದವ ಕಿಂಗ್ ಓರಿ ಇತ್ತಲ್ಲ ಅಷ್ಟ ಐತೆ ಸರ್. ಇನ್ನು ಅದಕ್ಕಿಂತಲೂ ಹೆಸರು ಮಾಡ್ತದೆ, ಇನ್ನು ಉದ್ದಪ್ಪನ ಅದೇ. ಅಂದ್ರೆ ಕರಿಯಪ್ಪ ಅವರು ತುಂಬಾ ಓರಿ ಕಟ್ಟೋದ್ರಲ್ಲಿ ಹೆಸರು ಮಾಡಿದವರು ಸರ್, ಫೇಮಸ್. ಅವರು ಇವತ್ತಿಲ್ಲ, ತೀರ್ಕೊಂಡಿದ್ದಾರೆ. ಅವ್ರದ್ದು ಹೆಸರು ಉಳಿಸ್ಬೇಕು. ಅವ್ರ ಹತ್ರ ನೀವು ಕಲ್ತ್ಕೊಂಡು ಅವರು ಏನೇನು ಸೆಲೆಕ್ಟ್ ಮಾಡ್ತಿದ್ರು, ಯಾವ ತರ ಓರಿ ನೋಡ್ತಿದ್ರು, ಯಾವ ತರ ಸಾಕ್ತಾ ಇದ್ರು, ಯಾವ ಜಾತಿ ಇಂಗ್ಲಿಸ್ತಿದ್ರು, ಅದನ್ನೆಲ್ಲ ಕಲ್ತಿದ್ದೀರಾ ನೀವು. ಅದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಗೊಂಡ್ಬಂದಿದ್ರ. ನಾ ಅಪ್ಪನ ಹೆಸರು ಉಳಿಸ್ಬೇಕು, ಇಲ್ಲಿಗೆ ಕಳಿಬಾರ್ದು. ಈಗ ಹೆಸರಾಗಿರೋ ಅಜ್ನಳ್ಳಿ ಗೊಲ್ರಟ್ಟಿ ಕರಿಯಪ್ಪ ಅಂದ್ರೆ ಎಲ್ಲಾರ್ಗು ಗೊತ್ತು ಓರಿಯರ್ಗೆ. ಈಗ ಯಾದವ ಕಿಂಗ್ ತಂದು ಅದ್ರ ಅಷ್ಟೇ ಆಸೆ ಮಾಡಿಕೊಂಡಿದ್ರು. ಇವತ್ತು ಅವ್ರ ಹೆಸರು ಕಳಿಯೋದು ಬೇಡ ಅನ್ಕಟ್ಟು ಕೊಟ್ಕಟ್ಟು ಈಗ ಅದೇ ಇದಕ್ಕೆ ತಗೊಂಬಂದಿ ಸರ್. ನಾ ಇದು ಓರಿ ಹೆಂಗೆ ಸಿಕ್ತು ನಿಮ್ಗೆ? ಅಲ್ಲಿ ಹೋಗಿದ್ದು ಬಾರ್ಡ್ರು ತಮಿಳ್ನಾಡಲ್ಲಿ ಇತ್ತು ಅಂತ ಕೇಳ್ಪಟ್ಟಿದ್ದು. ನಿಮ್ಗೆ ಮೊದಲೇ ಗೊತ್ತಿತ್ತ ಈ ಓರಿ ಅಲ್ಲಿದೆ? ಯಾರು ತಿಳಿಸ್ಕೊಟ್ರು ನಿಮ್ಗೆ? ಇಲ್ಲ ಸರ್, ಇದು ಗೊತ್ತಿರಲ್ಲ ನಮ್ಗೆ. ಯಾರು ಹಿಂಗೆ ರಕ್ಷಿತಣ್ಣ ಇವರೆಲ್ಲ ಹೇಳಿದ್ರು, ಆಮೇಲೆ ರಾಜಣ್ಣವರು ಹೇಳಿದ್ರು. ಹೇಳಿದ್ಮೇಲೆ ಈಗ ಇವರು ಹುಣಸ್ನಳ್ಳಿ ಚೇತಣ್ಣ ಅವರಲ್ಲ, ಅವ್ರ ಕಡೆಯಿಂದ ಓರಿ ಅವ್ರು ಬೇಕಾದಷ್ಟು ಇದು ಮಾಡಿ ಸಾಧನೆ ಮಾಡಿ ಕೊಡ್ಸ್ಕೊಡ್ರು. ಇಂಜಿನಿಯರ್ ಚೇತಣ್ಣವ್ರ ಕಡೆಯಿಂದ ಪಾಪ ಬಾಳು ಆದಷ್ಟು ಸಾಧನೆ ಮಾಡಿ ಇದು ಮಾಡಿ ಕೊಡಿಸ್ರು. ಕರಿಯಪ್ಪರು ಕಂಡರ್ ನಾವು ಒಳ್ಳೆ ಮನ್ಸರು, ಕೊಡಿ ಅವ್ರಿಗೆ ಓರಿ ಅನ್ಕಟ್ಟು ಕೊಡಿಸ್ರು. ಅಣ್ಣ ಬೆಲೆ ಏನಾಗೈತೆ ನಿಮ್ಗೆ ಓರಿ ತಿಳ್ಕೊಬೋದಾ? ಬೆಲೆ ಸರ್ 3,80,000, ಖರ್ಚಿಗೆ 4 ಲಕ್ಷ ಸರ್. ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದ್ದೀರಾ? ಆಗಲೇ ಸ್ಟಾರ್ಟ್ ಮಾಡಿ ಸರ್. ಚೆನ್ನಾಗೈತೆ ಸರ್. ಚೆನ್ನಾಗೈತೆ. ಕೆಲವರು ಇನ್ನೂ ಅಲ್ಲಾಗಿಲ್ಲ ಬಿಡ್ಬಾರ್ದು ಅಂತ ಅಂತಾರೆ ಸರ್. ಅವರು ಬಿಟ್ಬಿಟ್ಟಿದ್ರು. ಅವ್ರು ಎಷ್ಟು ಬಿಟ್ಟಿರೋ ಗೊತ್ತಿಲ್ಲ, ಬಿಟ್ಟಿವಿ ಅಂದ್ರು. ನಾನು ಒಂದು 10 ಸಿಗ್ಬಿಟ್ಟಿದ್ದೀನಿ. ಬಿಟ್ಟಿದ್ದೀರಾ? ಚೆನ್ನಾಗಿದೆ. ಹಸು ಮೇಲೆ ಮಾತ್ರ ದಾನಿ ಮೇಲೆ ಚೆನ್ನಾಗೈತೆ ಸರ್. ಕೈ ತಿಂಡಿ ಏನೇನು ಕೊಡ್ತಾ ಇದ್ದೀರಾ ಸರ್? ನಾನು ಅಕ್ಕಿ ನುಚ್ಚು, ರವಿ, ಉಳ್ಳಿ, ಚಕ್ಕೆ ಬೂಸ, ರವಿ ಬೂಸ ಹಾಕ್ತಾಯಿದ್ದೀನಿ. 2 ಟೈಮ್ ಹಾಲು ಹಾಕ್ತಾಯಿದ್ದೀನಿ. ಇನ್ನೂ ನತ್ತಿ ಮಾಡಿಸ್ಬೇಕು, ಕಮ್ಮಿ ಮಾಡಿಸ್ಬೇಕು ಸರ್. ಎಲ್ಲ ಮಾಡಿಸ್ಬಿಟ್ಟು ಇನ್ನೂ ಲಕ್ಷಣ ಕಾಣಿಸುತ್ತೆ ಓರಿ. ಇನ್ನೂ ಲಕ್ಷಣ ಕಾಣಿಸ್ತಾ ಸರ್. ಚಾರ್ಜ್ ಏನು ಮಾಡ್ತಾ ಇದ್ದೀರಾ? ಇದು ಬಿಡ್ಸ್ಕೊಂಡ್ರೆ 1,000 ಮಾಡಿದ್ದೀನಿ ಸರ್. ಈಗ 4 ಲಕ್ಷ ಬಂಡವಾಳ ಕೊಟ್ಟು 600 ರೂಪಾಯಿ ನಂಗೆ ಬಿಡೋಕ್ಕಾಗಲ್ಲ. ಇದಕ್ಕೆ 1,000 ಕೊಟ್ಟರೆ ಬಿಡ್ಸ್ಕೊಳ್ಳಿ, ಅದಕ್ಕೆ 600 ರೂಪಾಯಿ ನಂಗೆ ಬಿಡ್ತಾ. ಇನ್ನೊಂದು ಈಗ ನಾವು 1,000 ಕೊಡೋಕ್ಕಾಗಲ್ಲ ಅಂದರು 600 ಕೊಟ್ಟು ಬಿಡ್ಸ್ಕೊಳ್ಳಿ. ಬೇಕೇ ಬೇಕು ಅಂದ್ರಿಗೆ 1,000 ರೂಪಾಯಿಂದ ಬಿಡ್ತಾ ಇದ್ದೀನಿ.
ಮೊಬೈಲ್ ನಂಬರ್ ಹೇಳ್ತೀರಾ? ಹೇಳ್ತೀನಿ ಹೇಳಿ. 733 77 92 893. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ನೀವು ಮಾಲಿಂಗಣ್ಣವರ ಚಿಕ್ಕಪ್ಪವ್ರ ಮಗ? ಚಿಕ್ಕಪ್ಪನ ಮಗ, ತಮ್ಮಣ್ಣ. ಹಾಂ, ತಮ್ಮ ಆಗಬೇಕು. ಶಿವಲಿಂಗಣ್ಣವರು ಬಂದಿದ್ರು ಓರಿ ತಗೊಳಕ್ಕೆ, ನಿಮ್ಮ ತಂದೆಯವರು. ಅವರು ಒಪ್ಕೊಂಡ್ರು ಓರಿನ, ಚೆನ್ನಾಗೈತೆ ಅಂತ ಬಂದು ನೋಡಿ ಒಪ್ಕೊಂಡ್ರು. ನಿಮ್ಗೆ ಏನು ಅನಿಸ್ತೈತೆ ಅಣ್ಣ ಓರಿ? ಅಣ್ಣ ನಮಗೂ ಅಷ್ಟೇ, ದೊಡ್ಡವರಿಗೂ ಹೆಸರು ಮಾಡ್ತದೆ. ಡ್ರಾಪ್ ಆಗ್ಬೋದು, ಚರ್ಮ ಆಗ್ಬೋದು, ಯಾವುದೇ ರೀತಿ ಓರಿಗಾಗುವಂಥ ಎಲ್ಲ ಲಕ್ಷಣಗಳು ಐತೆ. ನಿಮಗೆ ಓರಿ ಒಪ್ಪಿಗೆ ಇದೆ? ಒಪ್ಪಿಗೆ ಇದೆ. ಹಸು ಮೇಲೆಲ್ಲ ಚೆನ್ನಾಗಿದೆಯಾ? ಹಸು ಮೇಲೆ ಚೆನ್ನಾಗೈತೆ ಅಣ್ಣ. ಹಾಂ 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 ಹಸು ಮೇಲೂ ಚೆನ್ನಾಗೈತೆ. ಹಾಂ, ಓರಿ ಅಂತೂ ಭಾಳ ಇಷ್ಟ ಆಯಿತು ನಮಗೆ. ಹಾಂ 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 ಹೆಸರು ಮಾಡ್ತೀವಣ್ಣ. ಹಾಂ, ಯಾವ್ದೋ ಕಿಂಗ್ ಥರನೇ ಹೆಸರು ಮಾಡ್ತದ ಇದನ್ನು? ಅದಕ್ಕಿಂತಲೇ ಹೆಸರು ಮಾಡುತ್ತೆ. ಹೆಸರು ಮಾಡುತ್ತೆ. ಉದ್ದಪ್ಪನ ಆಗ್ಬೋದು, ಬೀಸ್ ಆಗ್ಬೋದು, ಹಾಂ ಹಾಂ, ಅದಕ್ಕಿಂತ ಒಳ್ಳೆ ಜಾತಿನೇ ಹಾಂ ಓರಿ. ಏಯ್